ಕಾಳುಮೆಣಸು ಕೊಯ್ಯಲು ಹೋಗಿ 11 ಕೆವಿ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿ ಸಾವು. 50 ವರ್ಷದ ಲಕ್ಷ್ಮಣ್ ಮೃತಪಟ್ಟ ವ್ಯಕ್ತಿ. ಕೂಲಿ ಕೆಲಸಕ್ಕೆ ಬಂದಿದ್ದ ಲಕ್ಷ್ಮಣ್ ಕಾಳುಮೆಣಸು ಕೊಯ್ಯುವಾಗ 11 ಕೆವಿ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ. ಈ ಸಾವಿಗೆ ಜಮೀನು ಮಾಲೀಕರು ಹಾಗೂ ಕೆಇಬಿ ಅಧಿಕಾರಿಗಳೇ ಕಾರಣವೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದು, ಕೆಲಸ ಮಾಡುವಾಗ ಜಮೀನು ಮಾಲೀಕರು ವಿದ್ಯುತ್ ತೆಗೆಸದೇ ಇರುವುದೇ ಇದಕ್ಕೆ ಮುಖ್ಯ ಕಾರಣವೆಂದಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಕೂಡಿಕೆಯಲ್ಲಿ ಘಟನೆ ನಡೆದಿದ್ದು, ಕುಟುಂಬಸ್ಥರ ಆಕ್ರಂದರ ಮುಗಿಲು ಮುಟ್ಟಿದೆ. ನಮ್ಮ ಸಮುದ್ರದಲ್ಲಿರೋ ಒಬ್ಬ ಕೂಲಿ ಕಾರ್ಮಿಕರು ದಿನನಿತ್ಯದ ಜೀವನಕ್ಕೋಸ್ಕರ ಕೂಲಿ ಮಾಡ್ತಿದ್ದ ಲಕ್ಷ್ಮಣ್ ಅವರು ಇವತ್ತು ಎಂದಿನಂತೆ ಇವತ್ತು ಕೂಲಿಗೆ ಅಂತ ಬಂದಿದ್ದಾರೆ. ಇವತ್ತು ಮೆಣಸು ಕೊಯ್ಯಕ್ಕೆ ಬಂದು ಮಾರ್ಕತ್ತಿ ಮೆಣಸು ಕೊಯ್ಬೇಕಾದ್ರೆ ಕರೆಂಟು 11 ಕೆವಿ ಕರೆಂಟು ಟಚ್ ಆಗಿ ಇವತ್ತು ಇಲ್ಲೇ ಬಿದ್ದು ಸ್ಪಾಟು ಡೆತ್ ಆಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸಮರ್ಪಕವಾಗಿ ಮೂಲ ಜಮೀನ್ದಾರ್ ಹೊಣೆನೋ ಇಲ್ಲ ಕೆಇಬಿ ಅಚಾತುರ್ಯದಿಂದ ಇದಾಗಿದೆಯೋ? ಈ ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡ್ಬೇಕಾದ್ರೆ ಲೈನ್ ಪಕ್ಕದಲ್ಲಿದ್ದಾಗ ಏನು ಅಂತಂದರೆ ಈ ಜಮೀನು ಮಾಲೀಕರು ಕರೆಂಟಿನ ಅಲ್ಲಿ ವ್ಯವಸ್ಥೆನ ತಪ್ಪಿಸ್ಬೇಕಾಗಿತ್ತು. ಸಂಪರ್ಕ ಇರೋದ ತಪ್ಪಿಸಿ ಕೂಲಿ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. ಈಗ ಏನಾಯ್ತು, ಇಬ್ಬರದ್ದು ಹೊಣೆ ಇದೆ. ಈಗ ವಿದ್ಯುತ್ ಯಾವುದೋ ಕೆಇಬಿ ಅವ್ರದ್ದು ಜವಾಬ್ದಾರಿ ಇದೆ, ಮತ್ತು ಈ ಜಮೀನು ಮಾಲೀಕರದ್ದು ಹೊಣೆ ಇದೆ. ಈಗ ಏನಾಯ್ತು ಅಂದರೆ ಈ ಮೃತ ವ್ಯಕ್ತಿದು 2 ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ಅವ್ರ ಜೀವನಕ್ಕೋಸ್ಕರ ಕೂಲಿ ಮಾಡ್ತಾಯಿದ್ರು. ಈ ಜೀವನಕ್ಕೋಸ್ಕರ ಕೂಲಿ ಮಾಡ್ಕೊಂಡು ಈಗ ಈ ಮಕ್ಕಳು ಬೀದಿ ಪಾಲಿಗೆ ಬಂದಿದ್ದಾರೆ. ಈಗ ಏನು ಮಾಡ್ಬೇಕು ಇದು ಸಮಸ್ಯೆಗೆ? ಈಗ ವಿದ್ಯುತ್ ಕೆಇಬಿ ಅವರು ಹೊಣೆ ಮತ್ತು ಜಮೀನು ಮಾಲೀಕರ ಹೊಣೆ ಆಗಿದೆ. ಕೆಇಬಿ ದವರು ಸರ್ಕಾರದಲ್ಲಿ ಏನೇನು ಬರಬೇಕು ಅದು ಸೌಲಭ್ಯ ನಾನು ಬರ್ಸ್ಕೊಡ್ತೀನಿ ಅಂತ ಮಾತಾಡಿದ್ದೀನಿ ನಾನು. ಈಗ ಸರ್ ಈಗ ಜೈ ಬಂದಿದ್ದಾರೆ, AEE ಬರ್ತೀನಿ ಅಂತ ಹೇಳಿದ್ದಾರೆ. ಶಾಸಕರು ಗಮನಕ್ಕೂ ತಂದಿದ್ದೀವಿ. ಶಾಸಕರು ನಮಗೆ ಹೇಳಿದ್ದಾರೆ ಏನೇನು ಸರ್ಕಾರದಿಂದ ಮತ್ತು ಕೆಇಬಿ ಇಲಾಖೆಯಿಂದ ಏನೇ ಸೌಲಭ್ಯ ತರಿಸ್ಬೇಕಾದ ನಾನು ಪ್ರಯತ್ನ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ನಮಗೆ ಮಾಹಿತಿ ತಿಳಿಸಿದ್ದಾರೆ. ಈಗ ನಾವು ಕಾಯ್ತಾ ಇರೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಿಗೆ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆ ಕಡೆಯಿಂದ ಅವರು ಬಂದು ಸ್ಪಾಟ್ ಮಂಜೂರು ಮಾಡಬೇಕು, ಮತ್ತಿಗೆ ಜಮೀನು ಮಾಲೀಕರು ಬರಬೇಕು ಸ್ಪಾಟಿಗೆ. ಅದ್ರ ಜೊತೆ ಕೆಇಬಿ ಇಲಾಖೆ AEE ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ ಸರ್. ಈಗ ಮರ ಹತ್ಬೇಕು ಇಳಿಬೇಕು ಅನ್ನೋದು ಜಾಗದಲ್ಲಿ ಇಳಿಬೇಡ್ದು, ನಾವು ಹತ್ತಬೇಡ್ದು. ಕರೆಂಟ್ ಮನ್ಸೂನ್ ಬಿಟ್ಟಾಗ ಕರೆಂಟ್